ಅವ್ರು ಏನಂದ್ರು ಅನ್ನಿಸ್ಕೊಂಡು ಏನು ಮಾಡಿ ಕೂಗಿದ್ರು ಅರ್ಚು ಏನು ಮಾಡಿದ್ರು ಕೂಡ ಶ್ರೀನಿವಾಸರಾಯರು ತಲೆ ಕೆಡಿಸ್ಕೊಳ್ದಾನೆ ಎಂತೆಂಥವ್ರ ಪುಸ್ತಕಗಳನ್ನ ಗುರೂರ್ದು ಪುಸ್ತಕಗಳನ್ನ ಅವ್ರು ಪ್ರಕಟಿಸಿದ್ದಾರೆ. ಈ ನಾಡು ಈ ದೇಶ ನನಗೆ ಗೊತ್ತಿಲ್ಲ, ಯಾವ ಬೇರೆ ಅಸ್ಸಾಂನಲ್ಲಿ ಹಂಗಿದಾನೋ ಒಬ್ಬ ಅಥವಾ ಇನ್ಯಾವುದೋ ಒರಿಸ್ಸಾದಲ್ಲಿ ಯಾರೇನೋ ಇದ್ದಾರೆ. ವಿಚಿತ್ರ ಅಲ್ಲ, ವಿಲಕ್ಷಣ ವ್ಯಕ್ತಿತ್ವದ ವ್ಯಕ್ತಿ ಅಂತಂದ್ರೆ ಸಂಸ ಅವರು. ಸರಳ ಅಂದ್ರೆ ಸರಳ, ಸರಳ ವ್ಯಕ್ತಿಗಳಲ್ಲಿ ಇನ್ನು ಅದಕ್ಕಿಂತ ಇನ್ನು ಸರಳ ಆದ್ರೆ ಬೆತ್ತಲೆ ಓಡಾಡ್ಬೇಕು. ಹೌದೌದೌದು. ನೋಡಿ, ಈ ಸಾಲಿನಲ್ಲಿ ಬಹಳ ವಿಶಿಷ್ಟವಾದ ವ್ಯಕ್ತಿ ನಿಟ್ಟೂರು ಶ್ರೀನಿವಾಸರಾಯರು. ಅವರು 100 ವರ್ಷ ಬದುಕಿದ್ರು ಅಂತ ನಾವೆಲ್ಲ ಬಲ್ಲೆವು. ನಾವು ಅವ್ರ ಜೊತೆಯಲ್ಲೇ ಶತಾಯುಷಿ. ಹೌದು, ಎಷ್ಟೋ ಕಾರ್ಯಕ್ರಮದಲ್ಲಿ ನನ್ನನ್ನು ಅವರು ಕರ್ಕೊಂಡೋಗಿದ್ದಾರೆ. ಕೆಳಗಡೆ ಇದ್ರು, ಮೇಲ್ಗಡೆ ಕರೆದು ಕೂರಿಸ್ತಾ ಇದ್ರು. ಮತ್ತು ಜನಸಂಪರ್ಕದಲ್ಲಿ ನಿಟ್ಟೂರು ಶ್ರೀನಿವಾಸರಾಯರು ಹೇಗೆ ಅಂದರೆ, ಯಾರೇ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ ಆ ವ್ಯಕ್ತಿ ಹೋಗಿ ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆಯೋ, ನಮ್ಮ ಮನೇಲಿ ಮದುವೆಯೋ, ಅಥವಾ ನಮ್ಮ ಮನೇಲಿ ಏನೋ ಒಂದು ಪುಸ್ತಕ ಬಿಡುಗಡೆಯೋ, ನಾನೊಂದೇನೋ ಬಂದ್ಬಿಡೋರು. ಇದನ್ನು ನಾನು ನೋಡ್ತಾ ಇದ್ದಿದ್ದು, ಏನಿದೆ ಇವ್ರನ್ನ ಚೀಫ್ ಜಸ್ಟಿಸ್ ಅಂತಾರೆ, ಗವರ್ನರ್ ಆಗಿದ್ರಿ ಇವರು ಮಹಾನುಭಾವ. ನಿಟ್ಟೂರು ಶ್ರೀನಿವಾಸರಾಯರು ಕೆಲವು ಕಾಲ ಆಕ್ಟಿಂಗ್ ಗವರ್ನರ್ ಅಂತಿದ್ರು. ಇವ್ರು ಏನು ಹೀಗೆ ಅಂತಂದ್ರೆ, ಅಷ್ಟು ಸರಳ ಅಂದ್ರೆ ಸರಳ, ಸರಳ ವ್ಯಕ್ತಿಗಳಲ್ಲಿ ಇನ್ನು ಅದಕ್ಕಿಂತ ಇನ್ನು ಸರಳ ಆದ್ರೆ ಬೆತ್ತಲೆ ಓಡಾಡ್ಬೇಕು. ಹೌದೌದೌದು. ಅಂತ ನಿಟ್ಟೂರು ಶ್ರೀನಿವಾಸರಾಯರು ಕೂಡ ಸಾಹಿತಿಗಳು. ಹೇಗಪ್ಪ ಅಂದ್ರೆ, ಗಾಂಧೀಜಿಯ ಆತ್ಮಕಥೆಯನ್ನ, ಸತ್ಯಶೋಧನೆಯನ್ನ ಮೊದಲು ಕನ್ನಡಕ್ಕೆ ಬಂದ ತಕ್ಷಣವೇ, ಅದು 15ನೇ ಇಸ್ವಿನಲ್ಲೇನೋ ಬಂದಿರಬೇಕಲ್ಲಿ, ಇನ್ನೊಂದು 2-3 ವರ್ಷಕ್ಕೇ ಕನ್ನಡದಲ್ಲಿ ಅನುವಾದ ಮಾಡಿದ್ದು ನಿಟ್ಟೂರು ಶ್ರೀನಿವಾಸರಾಯರು ಮತ್ತು ಅವರ ಶ್ರೀಮತಿಯವರು. ಅವ್ರ ಶ್ರೀಮತಿಯವರ ಹೆಸರು ಇವತ್ತಿಗೂ ನಮಗೆ ಗೊತ್ತಿಲ್ಲ. ಇಬ್ಬರು ಕನ್ನಡಿಗರು ಅಂತ ಅವರು ಅನುವಾದ ಮಾಡಿದ್ದಾರೆ. ಇವತ್ತಿಗೂ ಅದೇನು ಬಚ್ಚಿಟ್ಟಿದ್ದಾರೋ ಅದೇನೋ ಗೊತ್ತಿಲ್ಲ. ನಿಟ್ಟೂರು ಶ್ರೀನಿವಾಸರು ತಮ್ಮ ಹೆಸರು ಯಾಕೆ ಹಾಕ್ಕೊಳ್ಳಿಲ್ಲ? ಹೈಕೋರ್ಟಲ್ಲಿ ಅವರು ಜಡ್ಜ್ ಆಗಿದ್ರು. ಬ್ರಿಟಿಷ್ನವ್ರ ಆಡಳಿತ ಏನು ಹೆಚ್ಚು ಕಡಿಮೆ ಆಗ್ಬಿಡುತ್ತೋ. ಬಹಳ ಅತ್ಯಂತ ಸುಂದರವಾದ ಅನುವಾದ ಆ ಪುಸ್ತಕ ನನ್ನ ಹತ್ರ ಇದೆ. ಆಮೇಲೆ 5-6 ಜನ ಮಾಡಿದ್ದಾರೆ. ಗುರೂರು ಮಾಡಿದ್ದಾರೆ, ಆಮೇಲೆ ಬೇರೆ ಬೇರೆಯವರು ಮಾಡಿದ್ದಾರೆ. ಸಿದ್ದರಾಮಯ್ಯ ಕ್ರಿಶ್ಚಿಯನ್ ಮಾಡಿದ್ರೆ ಬಿಟ್ಟರೋ ಗೊತ್ತಿಲ್ಲ. ಆದರೆ ನಿಟ್ಟೂರು ಶ್ರೀನಿವಾಸರಾಯರ ಅನುವಾದ ಅಥವಾ ಇಬ್ಬರು ಕನ್ನಡಿಗರು ಹೇಗೆ ಹಾಕಿದ್ದಾರೆ. ಇಬ್ಬರು ಅಲ್ಲ, ಇಬ್ಬರು ದಂಪತಿಗಳಲ್ಲ, ಇನ್ನೊಂದಲ್ಲ, ಕನ್ನಡಿಗರು. ಯಾರ್ರೀ ಕನ್ನಡನ ಇವತ್ತು ನಾವೆದ್ದ ಇದು ತಗೊಂಬಿಟ್ಟಿದ್ವಿ ಹೇಳಿಕೆಯನ್ನ ಹಾಗೆ ಮಾತಾಡ್ತಾರೆ. ಇಬ್ಬರು ಕನ್ನಡಿಗರು ಅಂತ ಹೇಳಿ ಒಬ್ಬ ಜಸ್ಟಿಸ್ ನ್ಯಾಯಮೂರ್ತಿ ನಿಟ್ಟೂರು ಶ್ರೀನಿವಾಸರಾಯರ ಗಂಡ ಹೆಂಡತಿ ಮಾಡಿದ್ದಾರೆ ಅಂದರೆ ಏನು ಭಾವನೆ ಇತ್ತು ಕನ್ನಡ ಬಗ್ಗೆ. ಕರೆಕ್ಟ್. ಹಾಗೆಯೇ ಕನ್ನಡದ ಬಹಳ ಅತ್ಯಂತ ಶ್ರೇಷ್ಠವಾದ ಪ್ರಕಾಶನಾಲಯದಲ್ಲಿ ನಿಟ್ಟೂರು ಶ್ರೀನಿವಾಸರಾಯರು ತರ್ತಾ ಇದ್ದ ಸತ್ಯಶೋಧನ ಪ್ರಕಟಣಾಲಯ ಬಹಳ ಅತ್ಯುತ್ತಮವಾದದ್ದು. ಎಂತೆಂಥವ್ರ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಆಶ್ಚರ್ಯ ಅಂತಂದ್ರೆ, ಬಾಲ ಪ್ರಪಂಚವನ್ನ ಇದು ಮಾಡುವಾಗ ಶಿವರಾಮ್ ಕಾರಂತರು ಇವರು ನೀವು ಮಾಡಿ ನನಗೆ ಇಷ್ಟು ಕಾಪಿ ಕೊಡಿ, ನಾನು ಮಾರಾಟ ಮಾಡ್ತೀನಿ ಅಂತೇಳಿ ಪೂರಕವಾಗಿದ್ದವರು ನಿಟ್ಟೂರು ಶ್ರೀನಿವಾಸರಾಯರು. ಅದನ್ನು ಅವರು ದಾಖಲಿಸಿದ್ದಾರೆ ಈ ಮಾತನ್ನು. ಎಲ್ಲಕ್ಕಿಂತ ಮಿಗಿಲಾಗಿ ಈ ನಾಡು ಈ ದೇಶ ನನಗೆ ಗೊತ್ತಿಲ್ಲ, ಯಾವ ಬೇರೆ ಅಸ್ಸಾಂನಲ್ಲಿ ಹಂಗಿದಾನೋ ಒಬ್ಬ ಅಥವಾ ಇನ್ಯಾವುದೋ ಒರಿಸ್ಸಾದಲ್ಲಿ ಯಾರೇನೋ ಇದ್ದಾರೆ. ವಿಚಿತ್ರ ಅಲ್ಲ, ವಿಲಕ್ಷಣ ವ್ಯಕ್ತಿತ್ವದ ವ್ಯಕ್ತಿ ಅಂತಂದ್ರೆ ಸಂಸ ಅವರು. ಆ ಸಂಸ ಅವರು ಈಗ ನಾವು ರವೀಂದ್ರ ಕಲಾಕ್ಷೇತ್ರದ ಹಿಂದ್ಗಡೆ ಸಂಸ ಬಯಲು ರಂಗಮಂದಿರ ಅಂತ ಹೇಳ್ತೀವಿ. ಎಷ್ಟು ಜನಕ್ಕೆ ಸಂಸ ಅಂದ್ರೆ ಯಾರು ಅಂತಾನೆ ಗೊತ್ತಿಲ್ಲ. ಆ ಮನುಷ್ಯ ಒಂದು ಸ್ಕ್ರಿಪ್ಟ್, ಅವ್ರ ನಾಟಕ ಯಾವುದೋ ಬೆಟ್ಟದ ಅರಸು ಯಾವುದೋ ಒಂದು ನಾಟಕ ಹಸ್ತಪ್ರತಿ ನಿಮಗ್ ಕೊಟ್ರೆ ನೀವಿನ್ನು ಮನೆಗೆ ಹೋಗಿರಲ್ಲ, ಹಿಂದ್ಗಡೆನೆ ಬಂದ್ಬಿಟ್ರು ಸಂಸ ಅವರು. ಕೊಡೆ ವಾಪಸ್ಸು, ನೀನು ನನ್ನಿಂದ ಕದ್ಕೊಂಡು ಹೋಗ್ತಾ ಇದೀಯಾ, ಹುಷಾರ್. ಅಷ್ಟು ವಿಚಿತ್ರವಾದ ಸ್ವಭಾವದವ್ರನ್ನ ನಿಟ್ಟೂರು ಶ್ರೀನಿವಾಸರಾಯರು ಇಟ್ಕೊಂಡಿದ್ರು, ಸಮಾಧಾನ ಮಾಡಿ. ಇದು ವಿಕ್ರಮಾದಿತ್ಯನ ಸಿಂಹಾಸನದ ಕಥೆ ಇದು ಅಲ್ವಾ? ಅಂತ ಸಂಸರ ನಾಟಕಗಳನ್ನ ಪ್ರಕಟಿಸಿದಂಥ ಮಹಾನುಭಾವ. ಅವ್ರಿಗೆ ಪೂರಕವಾಗಿದ್ದವರು ರಾಜರತ್ನಮ್ಮ. ಅದು ಬೇರೆ ವಿಷಯ, ಆಮೇಲೆ ಮಾತಾಡ್ತೀನಿ ನಾನು. ಅವ್ರು ಏನಂದ್ರು ಅನ್ನಿಸ್ಕೊಂಡು, ಏನು ಮಾಡಿ ಕೂಗಿದ್ರು ಅರ್ಚು, ಏನು ಮಾಡಿದ್ರು ಕೂಡ
ಶ್ರೀನಿವಾಸರಾಯರು ತಲೆ ಕೆಡಿಸ್ಕೊಳ್ದಾನೆ ಎಂತೆಂಥವ್ರ ಪುಸ್ತಕಗಳನ್ನ ಗೊರೂರ್ದು ಪುಸ್ತಕಗಳನ್ನ ಅವ್ರು ಪ್ರಕಟಿಸಿದ್ದಾರೆ. ಮಾರ್ಕೆಟಲ್ಲಿ ಇತ್ತು ಅದು ಯಾವುದೋ ಒಂದು ಕಾಲೇಜ್ ಇದೆಯಲ್ಲ ಅಲ್ಲಿ ಮಾರ್ಕೆಟ್ ಒಳಗಡೆ, ಅದು ಪಕ್ಕದಲ್ಲಿ ಬಿದ್ದಿದೆ. ಅದಾದಮೇಲೆ ಕಲಾಸಿಪಾಳ್ಯಂಗೆ ಹೋಗುವ ರಸ್ತೆ, ಹೌದು, ಕಾಲೇಜಿಗೂ ಕಲಾಸಿಪಾಳ್ಯಂಗೆ ಹೋಗುವ ರಸ್ತೆಗೂ ಇವತ್ತು ಇದೆಯಲ್ಲ ವಿಕ್ಟೋರಿಯಾ ಹಾಸ್ಪಿಟ್ಲ್ ಎದುರುಗಡೆಗೆ, ಅಲ್ಲಿ ಒಂದು ಎತ್ತರವಾದ ಜಾಗದಲ್ಲಿ 3-4 ಅಂಗಡಿಗಳಿವೆ. ಆ ಅಂಗಡಿನಲ್ಲಿ ಒಂದು ಅಂಗಡಿ ನಿಟ್ಟೂರು ಶ್ರೀನಿವಾಸರಾಯರ ಸತ್ಯಶೋಧನ ಪ್ರಕಟಣಾಲಯ, ಅದರ ಅಂಗಡಿ. ಸರ್ಕಾರಿ ನೌಕರಿನಲ್ಲಿದ್ದು ಹೆಸರನ್ನ ಮರೆಮಾಚಿಕೊಂಡು ಕನ್ನಡದ ಕೆಲಸ ಮಾಡಿದವರು. ಆಮೇಲೆ ಅವರು ಎಷ್ಟು ಉಪನ್ಯಾಸ ಅಂದರೆ ಓದ್ಕೊಂಡು ನೋಡಿಕೊಂಡು ಬರೋರು, ಎಂದೂ ಯಾರಿಗೂ ನೋವು ಮಾಡಿದವ್ರಲ್ಲ. ಒಂದು ಸಲ ಮಾತ್ರ ಸಾಹಿತ್ಯ ಪರಿಷತ್ತಲ್ಲಿ ನಾನಿದ್ದೆ, ಎಲ್ಲರೂ ಸಾಕ್ರೆಟಿಸನ್ನ ಹೆಂಡತಿನ ಬೈತಾರೆ, ಅಂತ ಮೂರ್ಖನ ಕಟ್ಕೊಂಡ ಹೆಂಡತಿನ ಹೆಂಗಿರಕ್ ಸಾಧ್ಯ ಅಂತ ಅಂದ್ಬಿಟ್ರು ಒಂದ್ಸಲ. ಅದೊಂದೇ ಕಟುವಾಗಿ ಮಾತಾಡಿದ್ದು ನನ್ನ ಪ್ರಕಾರ ಇಷ್ಟೇನೆ. ಅಂದ್ರೆ ಈ ಸ್ತ್ರೀವಾದಿಗಳು ಅರ್ಥ ಮಾಡ್ಕೋಬೇಕು, ಯಾರಾದರೂ ನೀವು ಸಾಕ್ರೆಟಿಸ್ ಹೆಂಡತಿ ಬಗ್ಗೆ ಮಾತಾಡೋ ಅರ್ಹತೆ ಇದೆಯಾ? ನಿಟ್ಟೂರು ಶ್ರೀನಿವಾಸರಾಯರು ಅಷ್ಟು ಮಾಡಿದ್ದಾರೆ ಅಂದ್ರೆ ಅವ್ರ ಮನಸ್ಸಿನಲ್ಲಿ ಏನಿತ್ತು? ಹೌದಪ್ಪ. ಹಾಗೆ ಈ ಆಕೆ ಒಂದು ಫೋಟೋನೂ ನಾವು ನೋಡಲಿಲ್ಲ, ಆಕೆ ಹೆಸರು ನಮಗೆ ಗೊತ್ತಿಲ್ಲ, ಅಥವಾ ನಮ್ಗೆ ಆಸಕ್ತಿ ಇಲ್ವೋ, ನಾವು ತಾಳ್ಲಿಲ್ವೋ, ಅಥವಾ ಯಾರು ಬರೆದಿದ್ದಾರೋ ಅದನ್ನು ನೋಡಬೇಕು. ಆದರೆ ನಿಟ್ಟೂರು ಶ್ರೀನಿವಾಸರಾಯರು ಅಷ್ಟು ದೊಡ್ಡ ಸ್ಥಾನದಲ್ಲಿದ್ದರು. ಜನಸಾಮಾನ್ಯರ ಜೊತೆ ನಾನು ಕನ್ನಡದವನೇ, ಕನ್ನಡಿಗನೇ, ಕನ್ನಡದ ಸಾಮಾನ್ಯ ವ್ಯಕ್ತಿ ನಾನು ಅನ್ನೋ ಹಾಗೆ ಬಳಕೆಯಲ್ಲಿ ಇದ್ದುಕೊಂಡು ತಮ್ಮ ಕೆಲಸವನ್ನು ಎರಡೂ ಕಡೆ ಅವರು, ಅದಲ್ದೇ ಏನಾದ್ರು ಪುಸ್ತಕ ಬರೆದಿದ್ದಾರಾ ನನಗೆ ಗೊತ್ತಿಲ್ಲ, ಇದನ್ನು ಗಮನಿಸಿದ್ದೀನಿ ನಾನು. ಆದರೆ ಕನ್ನಡ ಪ್ರಕಾಶಕರಾಗಿ ಅವರು ಅದ್ಭುತವಾದ ಕೊಡುಗೆಯನ್ನು ಕನ್ನಡಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಅವರನ್ನು ಕೂಡ ನಾನು ನನ್ನ ಹೃದಯದ ಅಥವಾ ಅಂತಃಕರಣದಿಂದ ಅವರು ಮರೆಯಾಗಿಲ್ಲ ಇವತ್ತಿಗೂ. ಇನ್ನೊಂದು ವಿಶೇಷ ಒಂದು ಹೇಳಲೇಬೇಕಾದ್ದೇನು ಅಂದರೆ, ನಾನಾಯಿತು, ಆದರೆ ನಮ್ಮ ತಂದೆ ಅಂತ ಅಲ್ಲದೆ ಇದ್ದರು, ನಮ್ಮ ತಂದೆಯವರು ವೈದಿಕ ಧರ್ಮ ಸಹಾಯ ಸಭಾ, ವೈಯಾಳಿ ಕಾವಲಿನಲ್ಲಿ ವೈದಿಕ ಧರ್ಮ ಸಹಾಯ ಸಭಾ ಅದೇನು ಬರುತ್ತೆ, ಅಲ್ಲಿ ನಮ್ಮ ತಂದೆಯವ್ರನ್ನ ಆರಿಸ್ಕೊಂಡು ನಿಟ್ಟೂರು ಶ್ರೀನಿವಾಸರಾಯರು ಮನೆಯಲ್ಲಿ ಪೂಜೆ ಪುನಸ್ಕಾರ ಅದು ಇದು ಅಪರಕರ್ಮ ಇದೆಲ್ಲ ಮಾಡಿಸ್ತಾ ಇದ್ರಂತೆ. ಆಗ ನಮ್ಮ ತಂದೆಯವರು ಅದೇ ಗುಣದವರೇನೆ. ಅವರು ಯಾವತ್ತೂ ಹೇಳದೇ ಇದ್ದವರು ಯಾವುದೋ ಒಂದು ಪ್ರಸಂಗಕ್ಕೆ ನಿಮಗೆ ಹರಿಹರ ಪ್ರಿಯ ಅಂತ ಗೊತ್ತಾ ಅಂತ ನಮ್ಮ ತಂದೆ ಕೇಳ್ಬಿಟ್ಟಿದ್ದಾರೆ. ಹೌದು, ಅಯ್ಯೋ ಪ್ರಚಂಡ ಆತ ನನ್ನ ಜೊತೆ ಬೇಕಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾನೆ, ನಮ್ಮ ಮನೆಗೆಲ್ಲ ಬಂದಿದ್ದಾನೆ. ಈಗ ಅವ್ರ ಮನೆ ಇದೆ, ಯಾವುದು ಎಂಥ ಪಾರ್ಕ್ ಅದು, ಕೃಷ್ಣರಾವ್ ಪಾರ್ಕೋ ಏನೋ, ಅವರೆಲ್ಲ ಕೃಷ್ಣರಾವ್, ಮಾಧವರಾವ್, ಇವರೆಲ್ಲರೂ ಇವ್ರಿಗೆ ಬಂಧುಗಳು ನಿಟ್ಟೂರು ಶ್ರೀನಿವಾಸರಾಯರಿಗೆ. ಅವರೆಲ್ಲ ದಿವಾನ್ರುಗಳಾಗಿದ್ದವರು. ಇವರು ಪಾಪ ಈ ಕನ್ನಡ ಕೆಲಸಕ್ಕೆ ಈ ಥರ ಹಿಂದೆ ಬಿದ್ದೋದವ್ರು. ಆಗ ನಮ್ಮ ತಂದೆಗಳು ಹೋದ, ನಾನು ಅವ್ರ ತಂದೆ ಅಂತ ಹೇಳಿದ್ದಾರೆ. ಅದು ನನಗಿನ್ನೂ ಇದಾಗೋಯ್ತು. ನಾನು ಕಂಡಾಗೆಲ್ಲ ನಿಮ್ಮ ತಂದೆಯವರು ಹೇಗಿದ್ದಾರೆ, ಆ ಕಾಲದ ಜನಕ್ಕೆ ಹಾಗಿತ್ತು. ಅವರು ಅಲ್ಲ, ಒಂದು ಬಾಂಧವ್ಯ. ಹೌದು, ಕೇಳೋರು ಯಾವಾಗಲೂ ಕೇಳೋರು ನಮ್ಮ ತಂದೆಯವ್ರನ್ನ, ಅವರು ಚೆನ್ನಾಗಿದ್ದಾರಾ, ಆರೋಗ್ಯವಾಗಿದ್ದಾರಾ, ಹುಷಾರಾಗಿದ್ದಾರಾ, ಈ ಥರ ಎಲ್ಲ ವಿಚಾರಿಸೋರಲ್ಲ. ಅದು ನಮ್ಮ ಭಾಗ್ಯ ಅಂತ ನಾನು ತಿಳ್ಕೊತೀನಿ. ಹಾಗೆ ಅವರು ಎಲ್ಲರ ಜೊತೆನೂ ಆ ಸಂಬಂಧನ ಇಟ್ಕೊಂಡಿದ್ದರು.